ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗ್ಡೇವರ್ ಅವರು 27 ಸೆಪ್ಟೆಂಬರ್ 1925ರಂದು ಮಹಾರಾಷ್ಟ್ರದ ನಾಗಪುರದಲ್ಲಿ ಸ್ಥಾಪಿಸಿದರು. ಅವರ ಉದ್ದೇಶ ಭಾರತೀಯ ಸಮಾಜದಲ್ಲಿ ಏಕತೆ ತರಲು, ಯುವಕರಲ್ಲಿ ದೇಶಪ್ರೇಮ ಮತ್ತು ಶಿಸ್ತು ಬೆಳೆಸಲು ಹಾಗೂ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ರಕ್ಷಿಸಲು ಒಂದು ಸಾಂಘಟಿಕ ವೇದಿಕೆಯನ್ನು ನಿರ್ಮಿಸುವುದಾಗಿತ್ತು. ಸ್ಥಾಪನೆಯ ಹಿನ್ನೆಲೆ: ಆ ಸಮಯದಲ್ಲಿ ಭಾರತವು ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ದೇಶದಲ್ಲಿ ಧಾರ್ಮಿಕ, ಜಾತಿ ಮತ್ತು ಭಾಷಾ ಆಧಾರಿತ ವಿಭಜನೆಗಳು ಹೆಚ್ಚಾಗಿದ್ದವು. ಡಾಕ್ಟರ್ ಹೆಗ್ಡೇವರ್ ಅವರಿಗೆ ಸ್ವತಂತ್ರ ಭಾರತಕ್ಕೆ ಜನರಲ್ಲಿ ಏಕತೆಯ ಭಾವನೆ ಹಾಗೂ ರಾಷ್ಟ್ರೀಯ ಚೇತನ ಅಗತ್ಯವೆಂದು ತಿಳಿದಿತ್ತು. ಈ ಕಾರಣದಿಂದ ಅವರು ಒಂದು ಶಿಸ್ತುಬದ್ಧ ಸೇವಾ ಮನೋಭಾವದ ಸಂಘಟನೆಯನ್ನು ಪ್ರಾರಂಭಿಸಿದರು. ಅದೇ RSS. ಉದ್ದೇಶ ಮತ್ತು ಧ್ಯೇಯ: RSSನ ಮುಖ್ಯ ಉದ್ದೇಶ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ರಕ್ಷಣೆ, ರಾಷ್ಟ್ರಪ್ರೇಮ ಮತ್ತು ಸಾಮಾಜಿಕ ಏಕತೆ ಬೆಳೆಸುವುದು, ಶಿಸ್ತು, ಸೇವಾ ಮನೋಭಾವ ಮತ್ತು ನೈತಿಕ ಮೌಲ್ಯಗಳೊಂದಿಗೆ ಯುವಕರನ್ನು ತಯಾರಿಸುವುದು. ಸಂಘದ ಸದಸ್ಯರನ್ನು ಸ್ವಯಂ ಸೇವಕರು ಎಂದು ಕರೆಯುತ್ತಾರೆ. ಅವರು ಪ್ರತಿದಿನ ನಡೆಯುವ ಶಾಖೆಗಳಲ್ಲಿ ವ್ಯಾಯಾಮ, ಪ್ರಾರ್ಥನೆ ಮತ್ತು ರಾಷ್ಟ್ರಭಕ್ತಿ ಪಾಠಗಳಲ್ಲಿ ಭಾಗವಹಿಸುತ್ತಾರೆ. ಸ್ವಾತಂತ್ರ್ಯ ನಂತರದ ಬೆಳವಣಿಗೆ: ಭಾರತ ಸ್ವಾತಂತ್ರ್ಯವಾದ ನಂತರ RSS ಸಮಾಜ ಸೇವೆಯಲ್ಲಿ ತೊಡಗಿಸಿತು. ಪ್ರವಾಹ, ಭೂಕಂಪ ಅಥವಾ ಯುದ್ಧದಂತಹ ವಿಪತ್ತುಗಳ ಸಮಯದಲ್ಲಿ ಸೇವಾ ಕಾರ್ಯಗಳನ್ನು ಕೈಗೊಂಡಿತು. RSSನಿಂದ ಅನೇಕ ಸಂಸ್ಥೆಗಳು ಹುಟ್ಟಿಕೊಂಡಿವೆ. ಅವುಗಳಲ್ಲಿ ಪ್ರಮುಖವಾದವು ಭಾರತೀಯ ಜನಸಂಘ, ನಂತರ ಭಾರತೀಯ ಜನತಾ ಪಕ್ಷ BJP, ವಿಶ್ವ ಹಿಂದೂ ಪರಿಷತ್ VHP, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ABVP, ಸೇವಾ ಭಾರತಿ, ವಿದ್ಯಾ ಭಾರತಿ ಮುಂತಾದವು. ಪ್ರಸ್ತುತ ಇಂದು RSS ಭಾರತದಲ್ಲಿ ಅತಿ ದೊಡ್ಡ ಸ್ವಯಂ ಸೇವಕ ಸಂಘಟನೆಯಾಗಿದೆ. ಇದು ದೇಶದಾದ್ಯಂತ ಲಕ್ಷಾಂತರ ಸದಸ್ಯರನ್ನು ಹೊಂದಿದ್ದು, ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. RSSನ ಪ್ರೇರಣೆಯಿಂದ ಅನೇಕ ರಾಜಕೀಯ ಮತ್ತು ಸಾಮಾಜಿಕ ಚಳುವಳಿಗಳು ರೂಪುಗೊಂಡಿವೆ. ಪ್ರಮುಖ ನಾಯಕರು: ಡಾಕ್ಟರ್ ಕೇಶವ ಬಲಿರಾಮ್ ಹೆಗ್ಡೇವರ್ ಸಂಸ್ಥಾಪಕ, ಮಾಧವ ಸದಾಶಿವ ಗೋಲ್ವಾಕರ್ ಗುರೂಜಿ ಸಂಘದ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರ, ಬಾಲಾ ಸಾಹೇಬ್ ದೊರೋಸ್, ರಾಜೇಂದ್ರ ಸಿಂಗ್, ಕೂಸು ಸುದರ್ಶನ್, ಮೋಹನ್ ಭಾಗವತ್ ನಂತರದ ಸರಸಂಘದ ಸಂಚಾಲಕರು.